ರಾಜ್ಯದಲ್ಲಿ SIR ಪ್ರಕ್ರಿಯೆ ಈಗಾಗಲೇ ಚಾಲ್ತಿಯಲ್ಲಿದೆ. ಆದರೆ ಇದರ ಜೊತೆಗೆ ಈಗ ರಾಜಕೀಯ ಕೂಡ ಸೇರಿಕೊಂಡಿದೆ. ಬೆಂಗಳೂರು ಸೇರಿದಂತೆ ವಿವಿಧ ಭಾಗದಲ್ಲಿ ತುಂಬ ಅಗ್ರೆಸಿವ್ ಆಗಿ SIR ಅನ್ನು ಮಾಡಲಾಗ್ತದೆ. ಇದರ ಜೊತೆಗೆ ಒಂದು ವಿಚಿತ್ರವಾದಂಥ ಘಟನೆ ಕೂಡ ನಡೆದಿದೆ. ಮನೆ ಮನೆಗೆ ತೆರಳಿ SIR ಪ್ರಕ್ರಿಯೆಯನ್ನು ಚುನಾವಣಾ ಅಧಿಕಾರಿಗಳು ಇನ್ಫ್ಯಾಕ್ಟ್ BLOಗಳು ಮಾಡಬೇಕಾಗುತ್ತೆ. ಆದರೆ ಈಗ ಕಲ್ಯಾಣ ಮಂಟಪವೊಂದರಲ್ಲಿ ಎಲ್ಲರನ್ನೂ ಗುಂಪಾಗಿ ಕೂರಿಸಿ ಈ ಒಂದು ಪ್ರಕ್ರಿಯೆ ಮಾಡ್ತಿರೋ ಬಗ್ಗೆ ನಿಜಕ್ಕೂ ಕೂಡ ಒಂದು ವಿಶೇಷವಾದಂಥ ಮಾತುಗಳು ಕೇಳಿಬರ್ತಾ ಇದೆ. ಅದರಲ್ಲೂ ಕೂಡ ವಿಪಕ್ಷಗಳು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆಯ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಸರ್ಕಾರವೇ ಇದರಲ್ಲಿ ತಮ್ಮ ಬೇಕಾದಂಥ ಅಧಿಕಾರಿಗಳನ್ನು ಹಾಕಿ ತಿರುಚುವಂಥ ಪ್ರಯತ್ನ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಪ್ಪು ಯಾರು ಮಾಡಿದ್ರು ತಪ್ಪೇ, ನಾವು ಇದನ್ನು ಸಹಿಸಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಾದರೆ ಈ SIR ಏನಾಗಿದೆ ನೋಡೋಣ ಬನ್ನಿ. ಚೌಟ್ರಿ ಕೂತ್ಕೊಂಡೇ ಮಾಡ್ತಾ ಇದ್ದಾರೆ. ಪೊಸಿಷನ್ ಪಾರ್ಟಿ ಇರೋದು ಆರೋಪ ಮಾಡಕ್ಕೆ ಪ್ರತಿ ಮನೆಗೆ ಹೋಗಬೇಕಾದಂತದ್ದು ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ ಸೃಷ್ಟಿ ಏನ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ನಾಗರಿಕನು ಕೂಡ ಮತದಾನದ ಹಕ್ಕನ್ನ ಕೊಡಬೇಕು. ಈ ರೀತಿಯ ಅಕ್ರಮ ಮತದಾರರ SIR ಮತಪಟ್ಟಿ ಪರಿಷ್ಕರಣೆ. ರಾಜ್ಯದ ಜಿಲ್ಲೆಯಲ್ಲೂ SIR ಪ್ರಕ್ರಿಯೆ ಚುರುಕು ಪಡೆದಿದೆ. ಜುಲೈ 29ರವರೆಗೂ ರಾಜ್ಯದ 5,54,32,314 ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲಿದೆ. ಮತಪಟ್ಟಿ ಪರಿಷ್ಕರಣೆ ವೇಳೆ ಅನರ್ಹರಾದ್ರೆ ಗ್ಯಾರಂಟಿ ಸಿಗೋದಿಲ್ಲ ಅಂತ ಸ್ವತಃ ಸಿಎಂ DKಶಿ ಅವರೇ ಹೇಳಿದ್ದಾರೆ. ಆದರೆ ಇದೇ ವೇಳೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಾಕ್ಷಿ ಸಮೇತ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ. ರಾಮನಗರದಲ್ಲಿ ಮನೆ ಮನೆಗೆ ಹೋಗಿ SIR ಮಾಡದೆ ಚೌಟ್ರಿಯಲ್ಲಿ ಸಾವಿರಾರು ಜನರನ್ನ ಕೂರಿಸಿಕೊಂಡು SIR ಮಾಡಲಾಗ್ತಿದೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಒಂದೇ ಕಡೆ SIR ಮಾಡೋ ಮೂಲಕ ಬಾಂಗ್ಲಾದೇಶದಿಂದ ಬಂದವರನ್ನ ಪೋಷಣೆ ಮಾಡಿದ್ದಾರೆ ಅಂದಿದ್ದಾರೆ. ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನ ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವ್ರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಬಹಳ ಜನ ಇದ್ದಾರಲ್ಲಿ. ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8,000 to 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನೂ ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ SIR ವೇಳೆ ಕಳ್ಳ ಮತದಾರರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ HDK ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ DK ಶಿವಕುಮಾರ್ ನಮ್ಮ ಕೆಲಸ ನಾವು ಮಾಡ್ತೀವಿ ಎಂದಿದ್ದಾರೆ. ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ ಸೃಷ್ಟಿ ಏನ್ ಮಾಡ್ತಾ ಇದ್ದಾರೆ. ಮತದಾರ ಪಟ್ಟಿಯಿಂದ ಅವರನ್ನ ಸಂಪೂರ್ಣವಾಗಿ ಚುನಾವಣಾ ಆಯುಕ್ತರು ಇವತ್ತು ಯಾವ ರೀತಿಯಲ್ಲಿ ಹಲವಾರು ರಾಜ್ಯದಲ್ಲಿ ಕಠಿಣವಾದಂಥ ಕ್ರಮ ತೆಗೆದುಕೊಂಡಿದ್ದೀರಿ, ಆ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಪೊಸಿಷನ್ ಪಾರ್ಟಿ ಇರೋದು ಆರೋಪ ಮಾಡಕ್ಕೆ, ನಾವಿರೋದು ಜನ ಸೇವೆ ಮಾಡಕ್ಕೆ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ಅಕ್ರಮ SIR ಮೂಲಕ 2028ರ ಚುನಾವಣೆಗೆ DK ಸ್ಟ್ರಾಟಜಿ ಮಾಡುತ್ತಿದ್ದಾರೆ ಅಂತ HDK ಆರೋಪ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ DK ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ಕೊಡಬೇಕು, ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತೀವಿ ಎಂದಿದ್ದಾರೆ. ಇದು ಬರೀ ರಾಮನಗರದಲ್ಲ, ಇಡೀ ರಾಜ್ಯದಲ್ಲಿ ಈ ಪಿತೂರಿ ಈ ರೀತಿಯ ಅಕ್ರಮ ಮತದಾರರ ಪಟ್ಟಿಯನ್ನ ಇವತ್ತು ಮಾಡ್ತಕ್ಕಂಥವ್ರ ಮುಖಾಂತರ ಪಾಪ 2028ಕ್ಕೂ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕನಸು ಕಾಣ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರತಿಯೊಬ್ಬ ನಾಗರಿಕನು ಕೂಡ ಮತದಾನದ ಹಕ್ಕನ್ನ ಕೊಡಬೇಕು. ಎಲ್ಲ ಪಾರ್ಟಿಯವರು ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲ ಪಾರ್ಟಿ, ನಾನು ಅದನ್ನೇ ಹೇಳಿದ್ನಲ್ಲ, ಎಲ್ಲರೂ ಕೂಡ ಅವ್ನ ವೋಟನ್ನು ಅವ್ನು ಯಾಕೆ ಕಳ್ಕೋಬೇಕು, ಸೊ ಅವ್ನಿಗೆ ಹಕ್ಕು ಕೊಡಬೇಕಾದ್ರು ಸರ್ಕಾರದ ಡ್ಯೂಟಿ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ವಾರ್ಡಲ್ಲಿ ಪ್ರತಿಯೊಂದು ಬೂತಲ್ಲೂ ಕೂಡ ಹೆಲ್ಪ್ ಡೆಸ್ಕ್ ಮಾಡಬೇಕು ಅಂತ ನಾವು ಹೇಳಿದ್ವಿ. ಮತ್ತೊಂದು ಕಡೆ ಗೃಹಜ್ಯೋತಿ ಗ್ಯಾರಂಟಿಗೆ ದಾಖಲೆ ಕೊಡಬೇಕಿರೋ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತಿವೆ. ಗೃಹಜ್ಯೋತಿ ಪರಿಷ್ಕರಣೆಯಲ್ಲಿ ಜಾತಿ ಪ್ರಮಾಣ ಪತ್ರ ಕೇಳ್ತಿಲ್ಲ ಅಂತಿರೋ ಇಂಧನ ಸಚಿವ KJ ಜಾರ್ಜ್ ಸರ್ಕಾರದ ಬಳಿ ಡೇಟಾ ಇರುವುದು ಒಳ್ಳೆಯದೇ ಅಲ್ವಾ ಅಂದಿದ್ದಾರೆ. ಯಾರೇ ಅರ್ಹರನ್ನ ಕ್ಯಾನ್ಸಲ್ ಮಾಡುವಂಥ ವಿಚಾರನ ಬರೋದಿಲ್ಲ. ಎಲ್ಲ ಫಾರ್ಮಲ್ಲಿ ಸಮೇತ ಜಾತಿ ಕೇಳ್ತಾರಲ್ಲ, ಮೊನ್ನೆ ಸೆನ್ಸಸ್ ಮಾಡುವಾಗ ಕೇಳಿದ್ದಾರೆ. ಅದು ವಿಚಾರ ಬಂದದಕ್ಕೇನು ನಾವೇನು ತಪ್ಪು ಮಾಡ್ತೀವ? ಜಾತಿ ಕೇಳ್ತೀವಿ ನಾವು, ಜಾತಿ ಆಧಾರದ ಮೇಲೆ ಯಾವುದೇ ಇದನ್ನು ಗೃಹಜ್ಯೋತಿ ಇದು ಕೊಡ್ತಾ ಇಲ್ಲ, ಜಾತಿ ಆಧಾರ ಬರೋದಿಲ್ಲ. ಆದರೆ ಕಾಲಮ್ ಕೇಳ್ತೀವಿ, ಬೇರೆ ಆಧಾರ್ ಕಾರ್ಡು ನೀವು ಕೇಳ್ಬೋದು. ಆಧಾರ್ ಕಾರ್ಡ್ ಯಾಕೆ ಕೇಳಿದ್ರ, ಅವ್ರದ್ದು ಮೊಬೈಲ್ ನಂಬರ್ ಯಾಕೆ ಕೇಳಿದ್ರ ಅಂತ, ಅದೆಲ್ಲ ನಮಗೆ ಸಾಕಷ್ಟು ಮಾಹಿತಿ ನಮ್ಮ ಹತ್ರ ಇರಲಿ, ಡಾಟಾ ಇರಲಿ ಅಂತ ದುಡ್ಡು ಕೇಳ್ತಾರೆ. ಪರಿಷ್ಕರಣೆ ಅನ್ನೋ ಮೂಲಕ ಗ್ಯಾರಂಟಿ ಬಂದ್ ಪ್ಲಾನ್ ಅಂತ ಕೊಪ್ಪಳದಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ರು. ಅವರು ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಎಲ್ಲ ಯೋಜನೆಗಳನ್ನು ಫಲಾನುಭವಿಗಳನ್ನ ಪರಿಷ್ಕರಣೆ ಅನ್ನುವಂಥ ಹೆಸರಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನುವಂಥ ಒಂದು ವಾತಾವರಣ ಎದ್ದು ಕಾಣುತ್ತೆ.
ಪರಿಷ್ಕರಣೆ ನೆಪದಲ್ಲಿ ಗ್ಯಾರಂಟಿ ಬಂದ್ ಮಾಡೋಕೆ ಹೊರಟಿದ್ದಾರೆ ಅಂತ ಬಿಜೆಪಿ ಆರೋಪಿಸುತ್ತಿದ್ರೆ ಅರ್ಹರನ್ನ ಗುರುತಿಸುವ ಕೆಲಸ ನಾವು ಮಾಡಿದ್ದೀವಿ ಅಂತ ಸಿಎಂ ಡಿಕೆಶಿ ಹೇಳ್ತಿದ್ದಾರೆ. ಸುನೀಲ್, ಟಿವಿ9 ಬೆಂಗಳೂರು.